ಓಂ ಗುರುಭ್ಯೋ ನಮಃ. ನಮಸ್ಕಾರ. ನಾನು ಸುಜಾತ ಟಿ.ಸಿ. ರೇಖಿ ಮಾಸ್ಟರ್. ನಾವಿವತ್ತು ಗೋಲ್ ರೈಟಿಂಗ್ ಅಥವಾ ಸಂಕಲ್ಪ ಸಾಧನ ಬಗ್ಗೆ ತಿಳ್ಕೊಳ್ಳೋಣ. ಸಂಕಲ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಏನು ಗುರಿ ಇರುತ್ತೋ ಅದು ಒಂದೊಂದು ಸಂಕಲ್ಪವನ್ನು ಮಾಡಿರ್ತೇವೆ ನಾವು, ಅದನ್ನೇ ನಾವು ಬರೆಯುವಂಥದ್ದು, ಅದನ್ನು ನಾವು ಗೋಲ್ ರೈಟಿಂಗ್ ಅಂತ ಹೇಳ್ತೇವೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆದ್ರೆ ಬಹಳ ಒಳ್ಳೆಯದು. ಒಂದು 20 ಗುರಿಗಳನ್ನು ಬರೆಯುವಂಥದ್ದು ಮತ್ತು ಒಂದೆರಡು ಪುಟಗಳಷ್ಟು ನಾವು ಡೈಲಿ ಬರೆಯುವಂಥದ್ದು. ಈಗ ನಾನೊಂದು ಕಂಪನಿಯನ್ನು ಓಪನ್ ಮಾಡಬೇಕಾಗಿರುತ್ತೆ, ಅಥವಾ ನನ್ನ ಮಗ ಒಂದು SLC PUCನಲ್ಲಿ ರ್ಯಾಂಕ್ಗಳು ಬರಬೇಕಾಗಿರುತ್ತೆ, ಅಥವಾ ನಾನು ಕೋಟ್ಯಾಧೀಶರುಗಳಾಗಬೇಕಾಗಿರುತ್ತೆ, ನಾನೊಬ್ಬ ದೊಡ್ಡ ಗಾಯಕಿ ಆಗಬೇಕು ಅಂತಿರುತ್ತೆ. ಇದನ್ನು ನಾವು ಬರೆಯುವಂಥದ್ದು. ಇದನ್ನು ಬರೀಲಿಕ್ಕೆ ಅದರದ್ದೇ ಆದಂಥ ಒಂದು ರೀತಿ ಇದೆ. ಹೇಗೆ ಬರಿಬೇಕು ಅಂತಂದರೆ ಆಲ್ರೆಡಿ ಆಗಿದೆ ಅನ್ನುವ ಹಾಗೆ ನಾವು ಪ್ರತಿಯೊಂದನ್ನು ಬರೀಬೇಕು. ನಾನೊಂದು ಕಂಪನಿಯನ್ನು ತೆಗೆದಿದ್ದೇನೆ, ಅದು ಸಕ್ಸಸ್ಫುಲ್ ಆಗಿದೆ. ನನ್ನ ಮಗ SLC PUCನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ನಾನು ಕೋಟ್ಯಾಧೀಶರುಗಳಾಗಿದ್ದೇನೆ, ನಾನು ದೊಡ್ಡ ಗಾಯಕಿ ಆಗಿದ್ದೇನೆ, ನನ್ನ ಮಗ MBBSನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾನೆ. ಹೀಗೆ ನಾವು ಪ್ರತಿಯೊಂದು ಆಗಿದೆ ಅನ್ನುವ ಹಾಗೆ ಬರಿಬೇಕು. ಇದು ಒಂದು ಯೂನಿವರ್ಸಿನ ನಿಯಮ. ಈ ಗೋಲ್ ರೈಟಿಂಗ್ಗಳನ್ನು ನಾವು ಬರೆಯೋದ್ರಿಂದ 100ಕ್ಕೆ 99 ಭಾಗ ಇವೆಲ್ಲ ಗೋಲ್ಗಳು ಆಗೇ ಆಗುತ್ತೆ. ಕೆಲವೊಂದು ಬೇಗ ಆಗುತ್ತೆ, ಕೆಲವೊಂದು ನಿಧಾನ ಆಗ್ಬೋದು, ಪ್ರತಿಯೊಂದು ಆಗೋದಂತೂ ಗ್ಯಾರಂಟಿ. ಇಂತಹ ಗೋಲ್ಗಳನ್ನು ಬರೆದು ನಿಮ್ಮ ಜೀವನದಲ್ಲಿ ಸಕ್ಸಸ್ ಕಾಣಲಿ ಅಂತ ಹೇಳ್ತಾ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.